ತನ್ನ ಪ್ರೀತಿಯ ಮಗಳ ಅಕಾಲಿಕ ಮರಣ ಒಬ್ಬ ತಂದೆಯನ್ನ ಎಲ್ಲಿಯವರೆಗೆ ತಳ್ಳಬಹುದು? ದುಃಖದ ಕಟ್ಟೆ ಒಡೆದು ಸತ್ಯವನ್ನ ಹುಡುಕೋಕೆ ಹೊರಟ ಒಬ್ಬ ತಂದೆ ಯಾರೂ ಊಹಿಸದಂಥ ಒಂದು ನಿರ್ಧಾರ ತಗೋತಾರೆ. ಅದೇನಂದ್ರೆ ತನ್ನ ಮಗಳ ಸಮಾಧಿಯಲ್ಲೇ ರಹಸ್ಯವಾಗಿ ಒಂದು ಸಿಸಿಟಿವಿ ಕ್ಯಾಮೆರಾ ಇಡೋದು. ಆ ಕ್ಯಾಮೆರಾದಲ್ಲಿ ಸೆರೆಯಾದ ದೃಶ್ಯ ನಮ್ಮ ಸಮಾಜದ ಒಂದು ಕರಾಳ ಮುಖವನ್ನ ತೆರೆದಿಡುತ್ತೆ. ಇಡೀ ಜಗತ್ತನ್ನೇ ಬೆಚ್ಚಬೀಳಿಸುತ್ತೆ. ರಮೇಶ್ ಅವರ ದುಃಖವನ್ನ ಪದಗಳಲ್ಲಿ ಹೇಳೋಕೆ ಸಾಧ್ಯವೇ ಇಲ್ಲ. ಅಪ್ಪ, ನೀನು ಯಾವಾಗ್ಲೂ ನನ್ ಜೊತೆ ಇರ್ತೀಯ ಅಲ್ವಾ ಅಂತ ಕೇಳ್ತಿದ್ದ ಮಗಳು ಈಗ ಶಾಶ್ವತವಾಗಿ ದೂರ ಆಗೋಗಿದ್ಲು. ಈ ನೋವನ್ನ ಸಹಿಸೋಕಾಗ್ದೆ ರಮೇಶ್ ಸತ್ಯವನ್ನ ಹುಡುಕೋಕೆ ತಮ್ಮದೇ ಆದ ದಾರಿಯನ್ನ ಹಿಡ್ತಾರೆ. ಬನ್ನಿ, ಈ ದುರಂತದ ಪಯಣವನ್ನ ನಾವು ಹಂತ ಹಂತವಾಗಿ ನೋಡೋಣ. ಮೊದಲು ರಮೇಶ್ ಮತ್ತು ಅವರ ಮಗಳ ಸುಂದರ ಜಗತ್ತು ಹೇಗಿತ್ತು ಅನ್ನೋದ್ರಿಂದ ಶುರು ಮಾಡಿ, ಆಮೇಲೆ ಅವರ ಜೀವನದಲ್ಲಿ ನಡೆದ ದುರಂತ, ಅದರಿಂದ ಹುಟ್ಟಿದ ಅನುಮಾನ, ಸತ್ಯವನ್ನ ಪತ್ತೆ ಹಚ್ಚೋಕೆ ಒಬ್ಬ ಇಂಜಿನಿಯರ್ ಮಾಡಿದ ಯೋಜನೆ, ಆ ಕ್ಯಾಮೆರಾ ಬಯಲು ಮಾಡಿದ ಸತ್ಯ, ಅದರ ಹಿಂದಿದ್ದ ದೊಡ್ಡ ಅಪರಾಧ ಜಾಲ ಮತ್ತು ಕೊನೆಗೆ ಒಬ್ಬ ತಂದೆಯಾಗಿ ರಮೇಶ್ ಮಾಡಿದ ಅಂತಿಮ ಪ್ರತಿಜ್ಞೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ನಮ್ಮ ಈ ಕಥೆ ಶುರುವಾಗೋದು ಹೈದರಾಬಾದ್ನಲ್ಲಿ. ಇಲ್ಲಿ 40 ವರ್ಷದ ಮೆಕ್ಯಾನಿಕಲ್ ಇಂಜಿನಿಯರ್ ರಮೇಶ್ ತಮ್ಮ 12 ವರ್ಷದ ಮುದ್ದಿನ ಮಗಳು ಭವ್ಯಾಳ ಜೊತೆ ವಾಸಿಸ್ತಾ ಇದ್ರು. ಅವರದು ತುಂಬನೇ ಸುಂದರವಾದ, ಪರಿಪೂರ್ಣವಾದ ಜಗತ್ತು. ಒಬ್ಬಂಟಿ ತಂದೆಯಾಗಿ ರಮೇಶ್ ಅವರ ಜೀವನ ಪೂರ್ತಿ ಅವರ ಮಗಳ ಸುತ್ತಾನೇ ಗಿರಿಕಿ ಹೊಡಿತಿತ್ತು. ಆಕೆಯ ಮುದ್ದಾದ ಮುಖ ನೋಡಿದ್ರೆ ಸಾಕು, ತಮ್ಮ ಎಲ್ಲಾ ನೋವನ್ನ ಮರಿತಿದ್ರು. ಅವಳ ನಗುವೇ ಅವರ ಜಗತ್ತಾಗಿತ್ತು. ನಿಜ ಹೇಳಬೇಕಂದ್ರೆ ಆ ಮಗಳೇ ಅವರ ಬದುಕಿನ ಏಕೈಕ ಕಾರಣವಾಗಿದ್ಲು. ಆದ್ರೆ ಒಂದು ದಿನ ಪ್ರತಿಯೊಬ್ಬ ತಂದೆತಾಯಿ ಹೆದರುವಂಥ ಒಂದು ಫೋನ್ ಕರೆ ಅವರ ಆ ಪರಿಪೂರ್ಣ ಜಗತ್ತನ್ನೇ ಛಿದ್ರಗೊಳಿಸಿಬಿಡುತ್ತೆ. ಆ ಒಂದೇ ಒಂದು ಕರೆ ಅವರ ಜೀವನವನ್ನೇ ಬುಡಮೇಲು ಮಾಡುತ್ತೆ. ಆಸ್ಪತ್ರೆಗೆ ಓಡಿ ಬಂದ ರಮೇಶ್ಗೆ ಡಾಕ್ಟರ್ಸ್ ಎಷ್ಟೇ ಪ್ರಯತ್ನಪಟ್ರೂ ಅವರ ಮಗಳು ಬದುಕೊಳ್ಳಿಲ್ಲ ಅಂತ ಹೇಳ್ತಾರೆ. ಆ ಕ್ಷಣದಲ್ಲಿ ಅವರ ಹೃದಯವೇ ಒಡೆದು ನುಚ್ಚುನೂರಾಗಿತ್ತು. ಅವರ ಇಡೀ ಜಗತ್ತೇ ಕತ್ತಲಲ್ಲಿ ಮುಳುಗಿ ಹೋಗಿತ್ತು. ನೋಡಿ, ಒಂದು ಕಡೆ ತಂದೆಯಾಗಿ ಅವರ ಹೃದಯ ಒಡೆದು ಹೋಗಿತ್ತು. ಆದ್ರೆ ಇನ್ನೊಂದು ಕಡೆ ಅವರೊಳಗಿದ್ದ ಇಂಜಿನಿಯರ್ ಮನಸ್ಸು ಸುಮ್ನೆ ಕೂರ್ಲಿಲ್ಲ. ಮಗಳ ದೇಹದ ಮೇಲಿದ್ದ ಕೆಲವು ವಿಚಿತ್ರ ನೀಲಿ ಕಲೆಗಳು, ಆಸ್ಪತ್ರೆಯ ಸಿಬ್ಬಂದಿಯ ತಪ್ಪಿಸಿಕೊಳ್ಳೋ ಹಾಗಿದ್ದ ವರ್ತನೆ ಮತ್ತು ಅಪೂರ್ಣ ಅಂತ ಅನಿಸಿದ ಪೋಸ್ಟ್ಮಾರ್ಟಮ್ ರಿಪೋರ್ಟ್, ಇದೆಲ್ಲವೂ ಅವರ ಮನಸ್ಸಲ್ಲಿ ಅನುಮಾನದ ಬೀಜವನ್ನ ಬಿತ್ತುಬಿಟ್ಟು. ಮಗಳ ಸಮಾಧಿಯ ಹತ್ರನೇ ದಿನ ಕಳೀತಾ ಇದ್ದ ರಮೇಶ್ ಅಲ್ಲಿನ ಮಣ್ಣು ಯಾರೋ ಕೆದಕಿದ ಹಾಗೆ ಇರೋದನ್ನ ಗಮನಿಸ್ತಾರೆ. ಮೊದಲು ಏನೋ ಮಕ್ಕಳು ಆಟ ಆಡಿರ್ಬೋದು ಅಥವಾ ಪ್ರಾಣಿಗಳು ಅಗದಿರ್ಬೋದು ಅಂತ ಸಮಾಧಾನ ಮಾಡ್ಕೊಂಡ್ರು. ಆದ್ರೆ ದಿನ ಕಳೆದಂತೆ ಇದ್ಯಾವುದೋ ಕೆಟ್ಟ ಸಾಧ್ಯತೆ ಅನ್ನೋದು ಅವರ ಮನಸ್ಸನ್ನ ಕಾಡೋಕೆ ಶುರು ಮಾಡಿತು. ರಮೇಶ್ ಅವರ ದುಃಖ ಈಗ ಹತಾಶೆಯಾಗಿ ಬದಲಾಗಿತ್ತು. ಸತ್ಯವನ್ನ ಪತ್ತೆ ಹಚ್ಚಲೇಬೇಕು ಅನ್ನೋ ಛಲ ಅವರಲ್ಲಿ ಹುಟ್ಕೊಂಡಿತ್ತು. ಇಲ್ಲಿಂದ ಶುರುವಾಗುತ್ತೆ ನೋಡಿ ಒಬ್ಬ ತಂದೆಯ, ಒಬ್ಬ ಇಂಜಿನಿಯರ್ನ ಅಸಾಧಾರಣ ಯೋಜನೆ. ದಿನದ 24 ಗಂಟೆಯೂ ಸಮಾಧಿಯ ಮೇಲೆ ಕಾವಲು ಕಾಯೋದು ಸಾಧ್ಯವಿಲ್ಲ ಅಂತ ಗೊತ್ತಿದ್ದ ರಮೇಶ್ ತಮ್ಮ ಇಂಜಿನಿಯರಿಂಗ್ ಬುದ್ಧಿಯನ್ನ ಉಪಯೋಗಿಸ್ತಾರೆ. ಅಂದ್ರೆ ತಮ್ಮ ಭಾವನಾತ್ಮಕ ಸಮಸ್ಯೆಗೆ ಒಂದು ತಾಂತ್ರಿಕ ಪರಿಹಾರವನ್ನ ಕಂಡುಕೊಳ್ತಾರೆ. ಅವರು ಸಮಾಧಿಯ ಹತ್ರ ಯಾರಿಗೂ ಕಾಣದ ಹಾಗೆ ರಾತ್ರಿ ಹೊತ್ತಲ್ಲೂ ರೆಕಾರ್ಡ್ ಮಾಡಬಲ್ಲ ಒಂದು ರಹಸ್ಯ ಸಿಸಿಟಿವಿ ಕ್ಯಾಮೆರಾವನ್ನ ಅಳವಡಿಸೋಕೆ ನಿರ್ಧಾರ ಮಾಡ್ತಾರೆ. ಮನೆಯಲ್ಲಿ ತಮ್ಮ ಲ್ಯಾಪ್ಟಾಪ್ನಿಂದ ಆ ಕ್ಯಾಮೆರಾ ಫೀಡನ್ನ ಸತತವಾಗಿ ಗಮನಿಸೋಕೆ ಶುರು ಮಾಡ್ತಾರೆ. ಒಂದೇ ಒಂದು ಸುಳಿವಿಗೆ ಕಾಯ್ತಾ ಕೂರ್ತಾರೆ. ಪ್ರತಿ ಕ್ಷಣವೂ ತಮ್ಮ ಅನುಮಾನ ಸುಳ್ಳಾಗ್ಲಿ ಅಂತಾನೆ ಬೇಡ್ಕೊಳ್ತಾ ಇದ್ರು. ಕೊನೆಗೂ ಒಂದು ರಾತ್ರಿ ಅವರ ಎಲ್ಲಾ ಕೆಟ್ಟ ಭಯಗಳನ್ನ ನಿಜ ಮಾಡುವಂತಹ ಒಂದು ದೃಶ್ಯ ಆ ಕ್ಯಾಮೆರಾದಲ್ಲಿ ಸೆರೆಯಾಗುತ್ತೆ. ರಾತ್ರಿ ಸುಮಾರು 2 ಗಂಟೆಗೆ ಇಬ್ಬರು ಮುಖವಾಡಧಾರಿಗಳು ಬಂದು ಸಮಾಧಿಯನ್ನ ಅಗೆಯೋಕೆ ಶುರು ಮಾಡ್ತಾರೆ. ಈ ಘೋರ ದೃಶ್ಯವನ್ನ ಲೈವ್ ಆಗಿ ನೋಡ್ತಿದ್ದ ರಮೇಶ್ ತಕ್ಷಣ ಸ್ಮಶಾನಕ್ಕೆ ಓಡಿ ಹೋಗ್ತಾರೆ. ಆದ್ರೆ ಅಷ್ಟೊತ್ತಿಗಾಗ್ಲೇ ತಡವಾಗಿತ್ತು. ಅವರ ಮಗಳ ದೇಹ ಅಲ್ಲಿರ್ಲಿಲ್ಲ. ಸಮಾಧಿ ಸಂಪೂರ್ಣ ಖಾಲಿಯಾಗಿತ್ತು. ಪೊಲೀಸರಿಗೆ ದೂರು ಕೊಟ್ಟಾಗ ಅವರ ಮಾತನ್ನ ಯಾರೂ ಗಂಭೀರವಾಗಿ ತಗೊಳ್ಳಿಲ್ಲ. ಇದೊಂಥರ ದುಃಖದಲ್ಲಿರೋ ತಂದೆಯ ಭ್ರಮೆ, ಪ್ರಾಣಿಗಳು ಹೀಗೆ ಮಾಡಿರಬಹುದು ಅಂಥೇಳಿ ಕಳಿಸಿಬಿಡ್ತಾರೆ. ಆಗ ರಮೇಶ್ ಅವರಿಗೆ ತಾವು ಈ ಹೋರಾಟದಲ್ಲಿ ಒಬ್ಬಂಟಿ ಅನ್ನೋದು ಅರಿವಾಗುತ್ತೆ. ಕಾನೂನಿನಿಂದ ಸಹಾಯ ಸಿಗಲ್ಲ ಅಂತ ಖಾತ್ರಿಯಾದಾಗ ರಮೇಶ್ ತಾವೇ ತನಿಖಾಧಿಕಾರಿಯಾಗೋಕೆ ನಿರ್ಧರಿಸ್ತಾರೆ. ಸತ್ಯವನ್ನ ಬಯಲುಗೆಳೆಯೋಕೆ ತಮ್ಮದೇ ಆದ ದಾರಿಯನ್ನ ಹಿಡ್ತಾರೆ. ಈ ಇಡೀ ಸಂಚಿನ ಕೀಲಿಕೈ ಅಲ್ಲೇ ಇದ್ದ ಒಬ್ಬ ಸಾಮಾನ್ಯ ಕಾವಲುಗಾರನ ಹತ್ರ ಇತ್ತು. ಯಾಕಂದ್ರೆ ಅವನು ಇಂಥ ಘಟನೆಗಳನ್ನ ಮೊದಲಿಂದನೂ ನೋಡ್ತಾ ಬಂದಿದ್ದ. ಆ ಕಾವಲುಗಾರ ಬಾಯ್ಬಿಟ್ಟ ಸತ್ಯ ಕೇಳಿ ರಮೇಶ್ ಅವರಿಗೆ ಭೂಮಿಯೇ ಕುಸಿದು ಹೋದ ಹಾಗಾಯ್ತು. ಇದು ಇದೇ ಮೊದಲ್ನೇನಲ್ಲ, ಇಲ್ಲಿ ಹಲವಾರು ಶವಗಳು ಇದೇ ರೀತಿ ಕಣ್ಮರೆಯಾಗ್ತವೆ. ಇದೊಂದು ದೊಡ್ಡ ಅಪರಾಧ ಜಾಲ.
ಇದರಲ್ಲಿ ಸ್ಮಶಾನದ ಸಿಬ್ಬಂದಿಯಿಂದ ಹಿಡಿದು ಆಸ್ಪತ್ರೆಯ ಮ್ಯಾನೇಜ್ಮೆಂಟ್ ಮತ್ತು ಡಾಕ್ಟರ್ಸ್ ಕೂಡ ಭಾಗಿಯಾಗಿದ್ದಾರೆ. ಇವರು ಶವಗಳನ್ನ ಮತ್ತು ಅಂಗಗಳನ್ನ ಮಲೇಷ್ಯಾ, ದುಬೈ ಮತ್ತು ಚೀನಾದಂಥ ದೇಶಗಳಿಗೆ ವೈದ್ಯಕೀಯ ಪ್ರಯೋಗಗಳಿಗೆ ಮಾರಾಟ ಮಾಡ್ತಾರೆ. ಇದೊಂದು ದೊಡ್ಡ ಮಾಫಿಯಾದ ಹಾಗೆ ಕೆಲಸ ಮಾಡುತ್ತೆ ಅಂತ ಆತ ಒಪ್ಕೊಂಡ. ಈಗ ರಮೇಶ್ ಅವರ ಕೈಯಲ್ಲಿ ಒಂದು ಪ್ರಬಲ ಅಸ್ತ್ರವಿತ್ತು: ಸಿಸಿಟಿವಿ ಫುಟೇಜ್ ಮತ್ತು ಕಾವಲುಗಾರನ ಸಾಕ್ಷಿ. ಇದನ್ನಿಟ್ಕೊಂಡು ಅವರು ತಮ್ಮ ಹೋರಾಟವನ್ನ ಮುಂದಿನ ಹಂತಕ್ಕೆ ಕೊಂಡೊಯ್ಯಕ್ಕೆ ನಿರ್ಧರಿಸಿದ್ರು. ಈ ಬಾರಿ ಅವರ ಸಾಕ್ಷ್ಯವನ್ನ ಯಾರೂ ಅಲ್ಲಗಳೆಯೋ ಹಾಗೆ ಇರಲಿಲ್ಲ. ಪೊಲೀಸ್ ಕಮಿಷನರ್ ತಕ್ಷಣ ವಿಶೇಷ ತನಿಖೆಗೆ ಆದೇಶಿಸಿದ್ರು ಮತ್ತು ಈ ಅಪರಾಧ ಜಾಲವನ್ನ ಭೇದಿಸಿ ಪ್ರಮುಖ ಆರೋಪಿಗಳನ್ನ ಬಂಧಿಸಲಾಯಿತು. ಅವರಿಗೆ ಕಠಿಣ ಶಿಕ್ಷೆಯೂ ಆಯಿತು. ಕಾನೂನಿನ ಪ್ರಕಾರ ನ್ಯಾಯ ಸಿಕ್ಕಿತ್ತು. ಆದ್ರೆ ಒಬ್ಬ ತಂದೆಯಾಗಿ ರಮೇಶ್ ಅವರಿಗೆ ನೆಮ್ಮದಿ ಸಿಗ್ಲೇ ಇಲ್ಲ. ಯಾಕಂದ್ರೆ ವಿದೇಶಕ್ಕೆ ಮಾರಾಟವಾಗಿದ್ದ ಅವರ ಮಗಳ ದೇಹ ಎಂದಿಗೂ ವಾಪಸ್ ಬರ್ಲೇ ಇಲ್ಲ. ಆಕೆಯ ಅಂತಿಮ ವಿಶ್ರಾಂತಿ ಸ್ಥಳ ಖಾಲಿಯಾಗಿಯೇ ಉಳಿದುಹೋಯ್ತು. ತಮ್ಮ ಮಗಳ ಖಾಲಿ ಸಮಾಧಿಯ ಮುಂದೆ ನಿಂತು ಅವರು ಒಂದು ಪ್ರತಿಜ್ಞೆ ಮಾಡ್ತಾರೆ: ಕ್ಷಮಿಸು ಮಗಳೇ, ನಿನ್ನನ್ನು ರಕ್ಷಿಸೋಕೆ ನನ್ನಿಂದ ಆಗ್ಲಿಲ್ಲ. ಆದ್ರೆ ಇಂಥ ಸ್ಥಿತಿ ಬೇರೆ ಯಾರಿಗೂ ಬರ್ದೇ ಹಾಗೆ ನಾನು ಹೋರಾಡ್ತೇನೆ ಅಂತ ಶಪಥ ಮಾಡ್ತಾರೆ. ಅವರು ತಮ್ಮ ದುಃಖವನ್ನೇ ಒಂದು ಶಕ್ತಿಯಾಗಿ ಪರಿವರ್ತಿಸಿ ತಮ್ಮ ಮಗಳ ಹೆಸರಲ್ಲಿ ಭವ್ಯ ಫೌಂಡೇಶನ್ ಅನ್ನೋ ಸಂಸ್ಥೆಯನ್ನ ಸ್ಥಾಪಿಸ್ತಾರೆ. ಈ ಸಂಸ್ಥೆಯ ಮೂಲಕ ಶವಾಗಾರಗಳು ಮತ್ತು ಸ್ಮಶಾನಗಳಲ್ಲಿ ನಡೆಯ ನಿರ್ಲಕ್ಷ್ಯದ ವಿರುದ್ಧ ಹೋರಾಡಿ ಮೃತರ ಘನತೆಯನ್ನ ಕಾಪಾಡೋ ಕೆಲಸವನ್ನ ಶುರುವಾಡ್ತಾರೆ. ಈ ಇಡೀ ಘಟನೆ ನಮ್ಮೆಲ್ರಿಗೂ ಒಂದು ಕಠೋರ ಎಚ್ಚರಿಕೆ. ಅಂತಿಮ ವಿಶ್ರಾಂತಿ ಪಡೆಯೋ ಸ್ಥಳ ಪವಿತ್ರವಾಗಿರ್ಬೇಕು ಅಲ್ವಾ? ಆದರೆ ಕಾವಲುಗಾರರನ್ನೇ ಕಾಯುವವರು ಯಾರು? ನಮ್ಮ ಪ್ರೀತಿಪಾತ್ರಲ ಅಂತಿಮ ಸಂಸ್ಕಾರವನ್ನ ಮಾಡೋಕೆ ನಾವು ನಂಬುವ ವ್ಯವಸ್ಥೆಗಳ ಬಗ್ಗೆಯೇ ಗಂಭೀರವಾದ ಪ್ರಶ್ನೆಗಳನ್ನ ಕೇಳುವಂತೆ ಈ ಘಟನೆ ನಮ್ಮನ್ನ ಒತ್ತಾಯಿಸುತ್ತೆ. ಈ ಬಗ್ಗೆ ನಾವೆಲ್ಲರೂ ಜಾಗೃತರಾಗಿರ್ಬೇಕು.